ಸ್ಯಾಂಡಲ್ವುಡ್ನಲ್ಲಿ ಇದೀಗ ಮತ್ತೊಂದು ಡಿವೋರ್ಸ್ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಈ ಡಿವೋರ್ಸ್ ಸುದ್ದಿ ಸಿಕ್ಕಾಪಟ್ಟೆ ಸುದ್ದಿಯಾಗೋದಕ್ಕೆ ಕಾರಣ ಡಿವೋರ್ಸ್ಗೆ ಕಾರಣವಾಗಿರುವಂಥ ವಿಚಾರ. ಈಗಾಗಲೇ ಕನ್ನಡದ ಹಲವಾರು ನಟನಟಿಯರು ಡಿವೋರ್ಸ್ಗೆ ಮುಂದಾಗಿದ್ದಾರೆ. ಇನ್ನೂ ಕೆಲ ನಟನಟಿಯರ ಡಿವೋರ್ಸ್ ವಿಚಾರ ನಡೀತಾ ಇದೆ. ಇದರ ನಡುವೆ ಕೆಲ ವಿಚಾರಗಳು ಅಂದರೆ ಡಿವೋರ್ಸ್ಗೆ ನೀಡಿದಂತಹ ಕಾರಣಗಳು ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದಿದೆ. ಇತ್ತೀಚೆಗಷ್ಟೇ ಚಂದನ್ ಮತ್ತು ನಿವೇದಿತಾ ಅವರ ಡಿವೋರ್ಸ್ ವಿಚಾರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿತ್ತು ಮತ್ತು ಯುವ ಡಿವೋರ್ಸ್ ವಿಚಾರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಆದರೆ ಇದೀಗ ಈ ಸ್ಟಾರ್ ನಟನ ಡಿವೋರ್ಸ್ ಸುದ್ದಿ ನಿಜಕ್ಕೂ ಮತ್ತೊಂದು ರೀತಿಯಾದಂಥ ಚರ್ಚೆಗೆ ಕಾರಣ ಆಗಿದೆ. ಸೊ ಇದು ಬೇರೆ ಯಾರೂ ಅಲ್ಲ, ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಹೊಸದೊಂದು ಟ್ರೆಂಡ್ ಸೃಷ್ಟಿ ಮಾಡಿದ್ದಂಥ ನಟ ವಿಜಯ್ ಸೂರ್ಯ ಇದೀಗ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ಬಹುಶಃ ಈ ಡಿವೋರ್ಸ್ ಕಾರಣ ಗೊತ್ತಾದರೆ ನೀವು ಕೂಡ ಬಹಳ ಶಾಕ್ ಆಗ್ತೀರಾ. ಅದರ ಜೊತೆಗೆ ಈ ಕಾರಣಕ್ಕೆ ನಟ ಡಿವೋರ್ಸ್ಗೆ ಮುಂದಾದ್ರ ಅನ್ನುವಂಥ ಒಂದಷ್ಟು ಬೇಸರ ಕೂಡ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನಮಗೆಲ್ರಿಗೂ ಗೊತ್ತಿದೆ, ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಡಿವೋರ್ಸ್ಗೆ ಬಹುದೊಡ್ಡ ಕಾರಣ ಆಗಿರುವಂಥದ್ದು ಇನ್ಲಾಸ್. ಅದು ಹೆಂಡತಿಯ ಅಪ್ಪ ಅಮ್ಮ ಆಗಿರಬಹುದು ಅಥವಾ ಗಂಡನ ಅಪ್ಪ ಅಮ್ಮ ಆಗಿರಬಹುದು. ಬಟ್ ಇನ್ಲಾಸ್ ವಿಚಾರವಾಗಿ ಹೆಚ್ಚಿನ ಒಂದು ಡಿವೋರ್ಸ್ಗಳು ಆಗ್ತಾ ಇದೆ. ವಿಜಯ್ ಸೂರ್ಯ ಅವರ ವಿಚಾರದಲ್ಲೂ ಕೂಡ ಇದೇ ಆಗಿದೆ ಅನ್ನುವಂಥದ್ದು. ಮದುವೆಯಾಗಿ 6 ವರ್ಷಗಳ ಒಂದು ಸಂಸಾರ, 6 ವರ್ಷಗಳ ಸಂಸಾರದಲ್ಲಿ ಇವರಿಗೆ ಪುಟ್ಟ ಮಗ ಕೂಡ ಇದ್ದಾನೆ. ಇದೀಗ ಬಹಳಷ್ಟು ಅಂದರೆ ವಿಜಯ್ ಸೂರ್ಯ ಅವರು ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಇವ್ರ ಜೊತೆ ಇದ್ದಾರೆ ಅನ್ನುವಂಥ ಬಹಳಷ್ಟು ಊಹಾಪೋಹಗಳ ನಡುವೆ ಅಮ್ಮ ತೋರಿಸಿದಂಥ ಹುಡುಗಿಯನ್ನೇ ಅವರು ಮದುವೆಯಾಗಿದ್ದರು. ಹಲವು ಕಾರ್ಯಕ್ರಮಗಳಲ್ಲಿ ಕೂಡ ಕುಟುಂಬ ಸಮೇತರಾಗಿ ಕಾಣಿಸ್ಕೊಂಡಿದ್ರು. ವಿಜಯ್ ಸೂರ್ಯ ಮತ್ತು ಅವರ ಪತ್ನಿ ಜೊತೆಗೆ ಅವರ ತಾಯಿ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಒಂದು ಪುಟ್ಟದಾದಂಥ ಬಹಳ ಚೊಕ್ಕವಾದಂಥ ಒಂದು ಸಂಸಾರ ಅವರದಾಗಿತ್ತು. ಆದರೆ ಇದೀಗ ಈ ಡಿವೋರ್ಸ್ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ವಿಜಯ್ ಸೂರ್ಯ ಅವರಿಗೆ ಬಹಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು, ಬಹಳ ದೊಡ್ಡ ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಇತ್ತು. ಅದರಲ್ಲೂ ಆ ಸೀರಿಯಲ್ ನಡೀತಾ ಇದ್ದಂಥ ಸಂದರ್ಭದಲ್ಲಂತೂ ಕೂಡ ಬಹಳಷ್ಟು ದೊಡ್ಡ ಒಂದು ಸ್ಟಾರ್ಡಮ್ ವಿಜಯ್ ಸೂರ್ಯ ಅವರಿಗಿತ್ತು. ಇವತ್ತಿಗೂ ಕಿರುತೆರೆ ಲೋಕದಲ್ಲಿ ಬಹಳ ದೊಡ್ಡ ಫ್ಯಾನ್ ಬೇಸನ್ನು ಹೊಂದಿರುವಂಥ ನಟ ವಿಜಯ್ ಸೂರ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈಗಿನ ದೃಷ್ಟಿಬೊಟ್ಟು ಸೀರಿಯಲ್ಗೂ ಕೂಡ ಅಷ್ಟೇ ದೊಡ್ಡ ಪಾಪ್ಯುಲಾರಿಟಿ ಸಿಕ್ಕಿರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತಂದರೆ ವಿಜಯ್ ಸೂರ್ಯ. ಮತ್ತು ವಿಜಯ್ ಸೂರ್ಯ ಅವರ ತಾಯಿಯ ಬಾಂಡಿಂಗ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಇವತ್ತಿಗೂ ವಿಜಯ್ ಸೂರ್ಯ ಅವರ ಡೇಟ್ಸನ್ನು ಮ್ಯಾನೇಜ್ ಮಾಡೋದಾಗಿರಬಹುದು ಅಥವಾ ಅವರ ಸ್ಕೆಡ್ಯೂಲನ್ನು ಮ್ಯಾಚ್ ಮಾಡುವಂಥದ್ದಾಗಿರಬಹುದು, ಅವರ ಅವೈಲಬಿಲಿಟಿ ಚೆಕ್ ಮಾಡುವಂಥದ್ದಾಗಿರ್ಬೋದು, ಎಲ್ಲವನ್ನ ಕೂಡ ಅವರ ತಾಯಿಯೇ ಮಾಡ್ತಾರೆ. ಇನ್ಫ್ಯಾಕ್ಟ್ ಎಷ್ಟು ಪೇ ಮಾಡಬೇಕು ವಿಜಯ್ ಸೂರ್ಯ ಅವರಿಗೆ ಅವರ ಡೇಟ್ಸ್ ಕೊಡುವಂಥದ್ದು ಇದೆಲ್ಲವನ್ನ ಕೂಡ ಅವರ ತಾಯಿಯವರೇ ನೋಡ್ಕೊಳ್ತಾರೆ. ಸೊ ಏನೇ ಡಿಸಿಷನ್ಸ್ ಆಗಿದ್ರೂ ಕೂಡ ವಿಜಯ್ ಸೂರ್ಯ ಅವರ ತಾಯಿಯೇ ತೆಗೆದುಕೊಳ್ತಾರೆ. ಕಂಪ್ಲೀಟಾಗಿ ಅವರೇ ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಅಗ್ನಿಸಾಕ್ಷಿ ಸೀರಿಯಲ್ ಮಾಡುವಾಗ ವೈಷ್ಣವಿ ಮತ್ತು ವಿಜಯ್ ಸೂರ್ಯ ಅವರ ನಡುವೆ ಒಂದು ಬಾಂಧವ್ಯ ಇದೆ, ಅವರಿಬ್ಬರ ನಡುವೆ ಒಂದು ರಿಲೇಷನ್ಶಿಪ್ ಇದೆ ಅನ್ನುವಂಥ ಮಾತು ಬಂದಂಥ ಸಂದರ್ಭದಲ್ಲಿ ಬಹಳ ಖಡಕ್ಕಾಗಿ ವಿಜಯ್ ಸೂರ್ಯ ಅವರ ತಾಯಿ ವೇದಿಕೆಯೊಂದರಲ್ಲಿ ಹೇಳ್ತಾರೆ, ನಾನು ಯಾರಿಗೆ ಹೇಳ್ತೀನೋ ಅವರನ್ನೇ ನನ್ನ ಮಗ ಮದುವೆ ಆಗೋದು ಅನ್ನುವಂಥದ್ದು ಹೇಳ್ತಾರೆ. ಸೊ ಅಷ್ಟು ವಿಜಯ್ ಸೂರ್ಯ ಅವರ ಮೇಲೆ ಕಂಟ್ರೋಲನ್ನು ಅವರ ತಾಯಿ ಹೊಂದಿರುವಂಥದ್ದು. 2019ರಲ್ಲಿ ಅದೇ ರೀತಿಯಾಗಿ ತಾಯಿ ನೋಡಿದಂಥ ಹುಡುಗಿಯನ್ನು ಮದುವೆ ಆಗ್ತಾರೆ. ಅದಾದ ನಂತರದಲ್ಲಿ ಇಬ್ಬರು ಪುಟ್ಟ ಗಂಡು ಮಕ್ಕಳು ಕೂಡ ವಿಜಯ್ ಸೂರ್ಯ ಅವರಿಗಿರುವಂಥದ್ದು. ಬಹಳ ಅಚ್ಚುಕಟ್ಟಾದ ಬಹಳ ಸಿಂಪಲ್ ಆಗಿರುವಂಥ ಹುಡುಗಿ. ಬಟ್ ಆದರೆ ಇದೀಗ ಇವರಿಬ್ಬರು ದೂರ ಆಗಿದ್ದಾರೆ, ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾತು ಬಹಳ ಸ್ಪಷ್ಟವಾಗಿ ಕೇಳಿಬರ್ತಾ ಇದೆ. ಅದಕ್ಕೆ ಇಂಬು ನೀಡುವಂತೆ ವಿಜಯ್ ಸೂರ್ಯ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಪತ್ನಿಯನ್ನು ಅನ್ಫಾಲೋ ಮಾಡಿರುವಂಥದ್ದು ಮತ್ತು ಮಕ್ಕಳ ಜೊತೆ ಇರುವಂಥ ಫೋಟೋಗಳನ್ನು ಹೊರತುಪಡಿಸಿ ಪತ್ನಿ ಜೊತೆ ಇರುವಂಥ ಫೋಟೋಸ್ಗಳನ್ನು ಅವರು ಡಿಲೀಟ್ ಮಾಡಿರುವಂಥದ್ದು. ಸೊ ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ವಿಜಯ್ ಸೂರ್ಯ ಅವರನ್ನು ಬಹಳ ಹತ್ತಿರದಿಂದ ಬಲ್ಲಂಥವರು, ಅವರ ತಾಯಿಯ ಕಾರಣದಿಂದಲೇ ವಿಜಯ್ ಸೂರ್ಯ ಅವರ ಪತ್ನಿ ಅವರನ್ನು ಬಿಟ್ಟು ಹೋಗಿದ್ದಾರೆ, ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಏನೇ ಇರಲಿ, ಏನಾಗಿದೆ, ಏನು ಕಾರಣ ಅನ್ನುವಂಥದ್ದು ಬಹುಶಃ ಫ್ಯಾಮಿಲಿಗೆ ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದರೆ ಒಂದು ಮುದ್ದಾದ ಜೋಡಿ ಈ ರೀತಿಯಾಗಿ ಅವರ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡ್ತಾರೆ ಅನ್ನುವಂಥದ್ದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಸೊ ಇದ್ರ ಬಗ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇವರಿಬ್ಬರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ಅವರ ತಾಯಿ ಏನಾದರೂ ಮಾತಾಡ್ತಾರಾ, ಏನಾದರೂ ಒಂದು ಕ್ಲಾರಿಫಿಕೇಷನ್ ಕೊಡ್ತಾರಾ, ಅಥವಾ ಏನಾಗಿದೆ ಅನ್ನುವಂಥದ್ದನ್ನು ಜನಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಬಟ್ ಈ ಸಂದರ್ಭದಲ್ಲಿ ವಿಜಯ್ ಸೂರ್ಯ ಅವರಾಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಇಬ್ಬರೂ ಕೂಡ ಒಂದು ಟಫ್ ಟೈಮನ್ನು ಲೀಡ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗಲಿ, ಇದರಿಂದ ಆಚೆ ಬರೋದಕ್ಕೆ ಅವ್ರಿಗೆ ಆದಷ್ಟು ಬೇಗ ಆಗಲಿ ಅನ್ನುವಂಥದ್ದನ್ನು ನಾವು ಆಶಿಸೋಣ.